ಗುರುವೇ, ನಾನು ಮೂಲತಃ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿದ್ದವನು. ಕರೆಕ್ಟ್. ನನ್ನ ಮಕ್ಕಳಲ್ಲಿ ನನಗೆ ನನ್ನ ಪ್ರತಿಬಿಂಬಗಳು ಕಾಣಕ್ಕೆ ಶುರುವಾಯಿತು. ನನ್ನ 3ನೇ ತಿಂಗಳಲ್ಲಿ ನಮ್ಮ ತಂದೆ ತಾಯಿ ಯಾಕೆ ಬಿಟ್ಟು ಹೋದರು ಅನ್ನೋದು ಇವತ್ತಿಗೂ ಅರ್ಥ ಆಗಿಲ್ಲ. ಭಾಳ ನನಗೆ ಜೀವನಕ್ಕೆ ಎಲ್ಲೂ ಒಂದು ನೆಲೆ ಇಲ್ಲದೆ ಹೋಗಿತ್ತು. ಇದೇ ಬೆಂಗಳೂರಲ್ಲಿ ಕೆಲವು ಹೋಟ್ಲ್ಗಳಲ್ಲಿ ಕ್ಲೀನರ್ ಆಗಿದ್ದೆ. ಚಾಮರಾಜಪೇಟೆ ಒಳಗೆ ಥರ್ಡ್ ಮೇನ್ ರೋಡಲ್ಲಿ ಹಸಿವು ತಡಿಲಾರದೆ 2 ಮನೆ ಮುಂದೆ ಭಿಕ್ಷೆ ಬೇಡಿದೆ. ನಾನು ಅನ್ನ ಕೇಳಿದೆ. ಒಂದು ಸಣ್ಣ ಹತ್ತಿಯನ್ನು ತಗೊಂಡು ಉಂಡೆಯನ್ನು ತಗೊಂಡು ಹೊಡೆದ್ರೆ ಎಷ್ಟಾಗತ್ತೆ, ಎಷ್ಟು ಮಾತ್ರ ತಗಲುತ್ತೆ ಸ್ಪರ್ಶ, ಅಷ್ಟು ಮಾತ್ರ ಸ್ಪರ್ಶ ಆಗಿದ್ದ ನೆನಪು. ಎಚ್ಚರಿಕೆ ಆಗೋಷ್ಟೊತ್ತಿಗೆ ಕೌರಿಂಗ್ ಆಸ್ಪತ್ರೆ ಒಳಗೆ ಮಲಗಿದ್ದೆ, ಬಲಗಾಲು ಹೊಟ್ಟೋಗಿದ್ದೆ. ಆ ಮನಸ್ಸು ನನಗೆ ಕಷ್ಟ ಅನ್ನಿಸ್ದಾಗೆಲ್ಲ ಮೊದಲು ಕರ್ಕೊಂಡೋಗೋದು ಆತ್ಮಹತ್ಯೆ ಕಡೆಗೆ. ಸತ್ರ ಪರವಾಗಿಲ್ಲ ಮಾರಾಯ, ಇನ್ನೇನ ಎಡವಟ್ಟು ಮಾಡ್ಕೊಂಡು ಇವಾಗಿನ ಥರ ಕೂತ್ಕೊಂಡ್ರೆ ಏನು ಮಾಡೋದು ಅನ್ನೋ ಭಯ. ಸರ್, ಈ ಗಡಿ ಭಾಗದಲ್ಲಿ ಇರುವ ಕಾರಣಕ್ಕಾಗಿ ಕೆಲಸ ಮಾಡಿದ್ದಕ್ಕಾಗಿ ನಿಮಗೆ ಕುಂದಣಗಾರ ಪ್ರಶಸ್ತಿ ಅಂತ ಬಂತು. ಏನು ಅನ್ನಿಸ್ತದೆ ಬಂದಾಗ? ಪ್ರಶಸ್ತಿ ಬಂದಾಗ ಸಾಮಾನ್ಯವಾಗಿ ಮಾತಾಡೋ ಅನಿಸಿದ್ರು ಕೂಡ ನನಗೆ ಯಾವ ರೋಮಾಂಚನವೂ ಆಗಲಿಲ್ಲ. ಕಾರಣ ಏನಂದರೆ ಆ ರೋಮಾಂಚನಗೊಳ್ಳುವ ವಯಸ್ಸು ಮೀರಿ ಹೋಗಿತ್ತು ನನಗೆ. ಒಂದು ಸಂತೋಷ ಪಡುವ ಮನಸ್ಸು ಮಾತ್ರ ನನ್ನಲ್ಲಿ ಉಳ್ಕೊಂಡಿತ್ತು. ಮತ್ತು ನನ್ನ ಯಾವ ಶ್ರಮವೂ ಇಲ್ಲದೆ ಬಂದಿದ್ದರಿಂದ ಒಂದು ರೀತಿ ಆತ್ಮೀಯರಿಗೆಲ್ಲ ಸಂತೋಷ, ಗೆಳೆಯರಿಗೆ ಸಂತೋಷ, ನಿಮ್ಮಂಥವ್ರಿಗೆಲ್ಲ ಒಂದು ಸಂಭ್ರಮ ಉಂಟಾಯಿತು. ಅದನ್ನು ಅನುಭವಿಸಬೇಕು, ಅಷ್ಟಕ್ಕೆ ಮಾತ್ರ ನಾನು ನನ್ನ ಸೀಮಿತಗೊಳಿಸ್ಕೊಂಡಿದ್ದರಿಂದ ಆರೋಗ್ಯಕರವಾಗಿ ಇದ್ದೇನೆ ಅಂತ ಅನಿಸುತ್ತೆ ಗುರುವೆ. ಈಗ ಸಾಹಿತ್ಯ ಬರೆಯುವುದು ನಿಮ್ಮ ಅಭಿವ್ಯಕ್ತಿಯ ಕಾರಣಕ್ಕಾಗಿ, ಮಕ್ಕಳ ಜೊತೆ ಕೆಲಸ ಮಾಡೋದು, ಪಾಠ ಮಾಡೋದು, ಅದೇನಕ್ಕೆ? ಗುರುವೇ, ನಾನು ಮೂಲತಃ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿದ್ದವನು. ಕರೆಕ್ಟ್. ಈ ಮಕ್ಕಳಲ್ಲಿ ನನಗೆ ನನ್ನ ಪ್ರತಿಬಿಂಬಗಳು ಕಾಣಕ್ಕೆ ಶುರುವಾಯಿತು. ಪ್ರಾರಂಭದಲ್ಲಿ ನನ್ನ ಪ್ರತಿಬಿಂಬನ ನಾನು ಪ್ರೀತಿಸಲೇಬೇಕಲ್ವಾ, ಗೌರವಿಸಲೇಬೇಕು, ಪ್ರೀತಿಸಬೇಕು. ಹಾಗೆ ಮಾಡ್ತಿರ್ಬೇಕಾದ್ರೆ ನನಗೆ ಈ ಭಾರತ ಕಾಣಕ್ಕೆ ಶುರುವಾಗಿದ್ದು ಮಕ್ಕಳಲ್ಲಿ. ಅವರ ಮೂಲಕ ನಾನು ಭಾರತದ ಕಡೆಗೆ ಆಲೋಚನೆ ಮಾಡೋದಕ್ಕೆ, ನಡೆಯೋದಕ್ಕೆ ಮಕ್ಕಳ ಮೂಲಕ ಪ್ರಯತ್ನ ಪಟ್ಟೆ. ಸಹಜವಾಗಿ ನಾನು ಅಕ್ಷರವನ್ನು ಹೇಳ್ಕೊಡ್ತಾ ಇದ್ದಿದ್ದು ಮೇಷ್ಟ್ರಾದ್ರೂ ಕೂಡ ಜಗತ್ತನ್ನೇ ಹೇಳ್ಕೊಟ್ಟಿದ್ದು ನನಗೆ ಮಕ್ಕಳು. ಹಾಗಾಗಿ ಆ ಜಗತ್ತಿನ ಜೊತೆ ಒಳಗೆ ನನಗೆ ಸಾವಯವ ಸಂಬಂಧ ಮತ್ತು ಮಾನಸಿಕ ಸಂಬಂಧ ಏರ್ಪಡಬೇಕು ಅಂಥೇಳಿ ನಿರಂತರವಾಗಿ ಮಕ್ಕಳ ಜೊತೆಲೇ ಇರೋದಕ್ಕೆ ಪ್ರಯತ್ನ ಪಟ್ಟೆ ನಾನು, ಶಾಲೆ ಒಳಗೆ ಶಾಲೆ ಹೊರಗೆ. ಹೀಗಾಗಿ ಮಕ್ಕಳು ನನ್ನ ಬದುಕಿನ ಮತ್ತು ಸಾಮಾಜಿಕ ಯಾನದ ಊರುಗೋಲುಗಳಾಗಿ ನನಗೆ ಸಿಕ್ಕಿದ್ರು ಗುರುವೆ. ಏನೇನು ಮಾಡಿದ್ರಿ ಆ್ಯಕ್ಚುಲಿ ತಿರುಗಿ ನೋಡಿದಾಗ ಮಕ್ಕಳ ಜೊತೆಗೆ ಒಡನಾಡ್ತಾ ಏನೇನು ಆಯಿತು? ಮಾಡಿದ್ದಕ್ಕಿಂತ ಆಗಿದ್ದೇನೇನು? ಮಕ್ಕಳಲ್ಲಿ ಧೈರ್ಯ ಬಂತು. ನಾವು ಏನು ಬೇಕಾದ್ರೂ ಮಾಡಬಲ್ವಿ ಎನ್ನುವ ಒಂದು ಆ ಗಟ್ಟಿತನ ಇದೆಯಲ್ಲ, ಅದು ಮಕ್ಕಳಲ್ಲಿ ಕಟ್ಕೊಂತು. ಅದಕ್ಕೆ ತಕ್ಕ ಹಾಗೆ ಮಕ್ಕಳು ನನ್ನನ್ನು ಗಟ್ಟಿಗೊಳಿಸಿದ್ರು. ನೀನು ಈ ಥರ ಮಾಡಬಲ್ಲೆ ನಮ್ಮ ಮೂಲಕ ಅಂತ. ನನಗೆ ಎಷ್ಟು ಆತ್ಮವಿಶ್ವಾಸ ಮತ್ತು ಆತ್ಮಬಲ ಅನ್ನೋದು ಮಕ್ಕಳಿಂದ ಸಿಕ್ತು ಅಂತಂದರೆ, ನಾನು ಹೇಳ್ತಿದ್ದೆ, ಇವತ್ತಿಗೂ ಹೇಳ್ತೇನೆ, ನನ್ನ ಕೈಗೆ ಶಾಲಾ ಮಕ್ಕಳನ್ನು ಇವತ್ತು ಕೊಟ್ಟರೆ ಹಿಮಾಲಯನ ತಗೊಂಬಂದು ಕೋಲಾರದಲ್ಲಿ ಇಡ್ತೇನೆ ಅಂತ. ನನಗಿವತ್ತು ಅಷ್ಟೊಂದು ನಂಬಿಕೆ ನನಗೆ ಮಕ್ಕಳ ಶಕ್ತಿಯ ಬಗ್ಗೆ ನನಗಿವತ್ತಿಗೂ ಇದೆ. ಈ ಕಾರಣಕ್ಕೇ ಈಗ ಕೋಲಾರ ಜಿಲ್ಲೆ ಮತ್ತು ಈ ಬೇರೆ ಭಾಗಗಳಲ್ಲಿ ಕೂಡ ಸಾಹಿತ್ಯ ಬರಡಾಗಬಾರ್ದು, ಇವತ್ತೇನೇನು ಆರೋಪಗಳಿದೆ ಅವನ್ನು ಸಾಧ್ಯವಾದಷ್ಟು ಇದು ಮಾಡಬೇಕು ಅಂತ ಮಕ್ಕಳಿಗಾಗಿಯೇ ತಿಂಗಳಿಗೆ ಪ್ರತಿ ಕಡೆ ಭಾನುವಾರ ಕೋಲಾರದಲ್ಲಿ ಅವಕಾಶ ಸಿಕ್ಕಿದ ಬೇರೆ ಕಡೆ ಮಕ್ಕಳಿಗಾಗಿ ಈ ಕಾವ್ಯ ಸಾಹಿತ್ಯ ಕಮ್ಮಟ
ಜೊತೆಯೊಳಗೆ ಆ ಮಕ್ಕಳಿಗೆ ಅನುವಾದವನ್ನು ಕೂಡ ಹೇಳ್ಕೊಡ್ತಾ ಇದ್ದೇನೆ. ನನಗೆ ಬರೋದು ತೆಲುಗು ಕನ್ನಡ ಮಾತ್ರನೇ. ಅದರಲ್ಲಿ ಮಕ್ಕಳಿಗೆ ಅನುವಾದ, ಪದ್ಯ ರಚನೆ ಮಾಡಿಕೊಡೋದು, ಮಕ್ಕಳು ಆ ವಯಸ್ಸಿಗೆ ತಕ್ಕನಂಗೆ ಕನಸು ಕಾಣುವ, ಆಲೋಚಿಸುವ, ಬರೆಯುವ ರೀತಿಯನ್ನು ಆ ಮಕ್ಕಳ ಜೊತೆಯೊಳಗೆ ನಾನು ಕಲಿತಾ ಅವರಿಂದನೂ ಕಲ್ತ್ಕೋತಾ, ಅಂದರೆ ನಾವಿಬ್ಬರು ಕಲಿತಾ ಇದ್ದೇವೆ ಗುರುವೇ. ಹೀಗಾಗಿ ಮಕ್ಕಳ ಜೊತೆಯೊಳಗೆ ನನ್ನ ಒಡನಾಟ. ಆಮೇಲೆ ನಾನು ಹಿಂತಿರುಗಿ ನೋಡಿದಾಗ ನಾನು ಸುಮಾರು 70% ಮಕ್ಕಳು ಸಭ್ಯ ಪ್ರಜೆಗಳಾಗಿ ಬದುಕೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಬದುಕ್ತಾ ಇದ್ದಾರೆ, ಕುಟುಂಬಿಗಳಾಗಿದ್ದಾರೆ, ಅಪ್ಪ ಅಮ್ಮನ್ನ ಪ್ರೀತಿಸ್ತಾ ಇದ್ದಾರೆ, ಹೆಂಡತಿ ಮಕ್ಕಳನ್ನು ಪ್ರೀತಿಸಿ ಅವ್ರನ್ನ ಸರಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ನನಗೆ ಭಾಳ ದೊಡ್ಡ ದೇಶ ಸೇವೆಯಾಗಿ ಕಾಣ್ತಾ ಇದೆ. ಈ ಜೀವನ ಪ್ರೀತಿ ಇದೆಯಲ್ಲ ನಿಮ್ಮದು, ಅದು ಬಂದದ್ದು ಎಲ್ಲಿಂದ? ಒಂದು, ನಾನು ಎಲ್ಲರೂ ಇದ್ದು ಅನಾಥನಾಗಿ ಬದುಕಬೇಕಾದ ಪರಿಸ್ಥಿತಿ ಬಂದಾಗ ಬಾಲ್ಯದಲ್ಲಿ ನನ್ನ ಊರಿನ ಆಗ ರೈತರು ಎಷ್ಟು ಕೋಮಲವಾಗಿದ್ದರು ಅಂತಂದರೆ ಮಾನಸಿಕವಾಗಿ, ಮತ್ತು ರೈತ ಮಹಿಳೆಯರು ಎಷ್ಟು ಆ ನೆಲದ ಗುಣವನ್ನು, ಭೂಮಿ ತಾಯಿಯ ಗುಣವನ್ನು ತಮ್ಮ ಗುಣವಾಗಿ ಮಾಡಿಕೊಂಡಿದ್ರು ಅಂತಂದರೆ ಎಲ್ಲವನ್ನೂ ಪ್ರೀತಿಸೋದು. ಒಂದು ಕೋಳಿ ಮರಿಯನ್ನು ಕೂಡ, ಒಂದು ಕೋಳಿ ಮರಿಯ ಕಾಲು ಮುರಿದೋದ್ರೂ ಕೂಡ ವಿಲ ಅಂತ ಒದ್ದಾಡ್ತಾ ಇದ್ದಂಥವ್ರನ್ನ ನಾನು ಕಂಡಿದ್ದೇನೆ. ಹಸು ಹೆರಿಗೆ ಕರು ಹಾಕಬೇಕಾದಾಗ, ಎಮ್ಮೆ ಕರು, ಕನಿಷ್ಠ ಕುರಿ ಕರು ಹಾಕಬೇಕಾದಾಗ ಅದರ ನೋವು ಅನುಭವಿಸ್ತಾ ಇದ್ದರೆ ಇವರು ಆ ನೋವನ್ನು ಅನುಭವಿಸ್ತಾ ಇದ್ದಂಥ ಜನಗಳ ಜೊತೆಯಲ್ಲಿ ನಾನು ಬಂದೆ. ಹಾಗಾಗಿ ಪ್ರಾಣಿ ದಯೆ ಅನ್ನೋದು ಪ್ರಾರಂಭ ಆಗಿದ್ದೆ ನನ್ನ ಅಭಿಪ್ರಾಯದಲ್ಲಿ ಹಳ್ಳಿಗಳಲ್ಲಿ ಮತ್ತು ರೈತರಿಂದಲೇ. ಎಲ್ಲ ಜಗತ್ತಿನಲ್ಲಿ ಯಾವ ಪ್ರಕಾರದ ದಯೆ ಕರುಣೆ ಅನ್ನೋದಿದೆ ಅದು ಬಂದಿರೋದು ರೈತ ಸಮುದಾಯದಲ್ಲಿ, ರೈತರ ಬದುಕಿನಲ್ಲಿ, ರೈತ ಜೀವನದಲ್ಲಿ. ಅದು ಆಮೇಲೆ ಸಾಹಿತ್ಯಿಕವಾಗಿ ಇನ್ನೊಂದಾಗಿ ಏನೇನೋ ಸಿದ್ಧಾಂತಗಳು, ರೂಪಾಂತರಗಳು ಗೊಂಡಿರ್ಬೋದಾದರೂ ಕೂಡ ಮೂಲ ದ್ರವ್ಯ ನೆಲ, ಹಳ್ಳಿ, ರೈತ ಜನ, ರೈತ ಹೆಂಗಸರು, ಕೂಲಿ ಹೆಂಗಸರು. ಈಗ ನೀವು ಅನಾಥನಾಗಿ ಹಳ್ಳಿನಲ್ಲಿ ಬಾಲ್ಯ ಕಳಿಬೇಕಾಯ್ತಂದ್ರಲ್ಲ, ಯಾಕೆ ಅದು? ಏನದು? ನನಗೆ ಈಗ 72 ಮುಗೀತು ಗುರುವೆ. ಇದುವರೆಗೂ ನನಗೆ ಅರ್ಥ ಆಗದೆ ಇರೋ ಪ್ರಶ್ನೆ ಏನು ಅಂದರೆ, ನನ್ನ 3ನೇ ತಿಂಗಳಲ್ಲಿ ನಮ್ಮ ತಂದೆ ತಾಯಿ ಯಾಕೆ ಬಿಟ್ಟು ಹೋದರು ಅನ್ನೋದು ಇವತ್ತಿಗೂ ಅರ್ಥ ಆಗಿಲ್ಲ. ಆಮೇಲೆ ನಿಮ್ಮಂಥವ್ರು ಯಾರೋ ತಗೊಂಡೋಗಿ ಸಿದ್ಧಗಂಗಾ ಮಠದಲ್ಲಿ ಸೇರಿಸಿದ್ರು. ಸಿದ್ಧಗಂಗಾ ಮಠದಲ್ಲಿ ಒಂದಷ್ಟು ದಿನ ಓದ್ಕೊಂಡಿದ್ದೆ. ಶಿವಕುಮಾರ ಸ್ವಾಮಿಗಳ ಪ್ರಭಾವ, ಅವ್ರು ಕೊಡ್ತಾ ಇದ್ದಂಥ ಬಸವಣ್ಣ ಇತ್ಯಾದಿಗಳ ಬಗ್ಗೆ ಕೊಡ್ತಾ ಇದ್ದಂಥ ಪ್ರವಚನಗಳು, ಸ್ವತಃ ಅವರ ನಡವಳಿಕೆ, ನನ್ನ ಹಳ್ಳಿಯ ಜನಗಳ ಮಮತೆ ಮತ್ತು ಪ್ರೀತಿ, ಇವು ಎಲ್ಲವೂ ಸೇರಿ ನಾನು ಹೇಗೆ ಬದುಕಬೇಕಾಗಿದೆ, ಎಲ್ಲೂ ಧೈರ್ಯ ಕೆಡ್ಕೊಳ್ಳದೆ ಒಂದು ಸರ್ತಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋದಾಗ ಬಿಟ್ಟರೆ ನಾನು ಇನ್ನು ಯಾವಾಗಲೂ ಧೃತಿಗೆಟ್ಟಿಲ್ಲ, ಧೈರ್ಯವನ್ನು ಗೆಟ್ಟಿಲ್ಲ ಇವತ್ತರೆಗೂ ಕೂಡ. ಈಗ ನಿಮ್ಮ ಇಷ್ಟು ದಿನಗಳಲ್ಲಿ ಸದಾಕಾಲ ಜೀವನವನ್ನು, ಬದುಕನ್ನು, ಜನರನ್ನು, ಇಲ್ಲಿನ ಲೋಕವನ್ನು ಪ್ರೀತಿಸ್ತಾ ಬಂದ ನಿಮಗೆ ಈ ಬದುಕನ್ನು ಬಿಟ್ಟು ಹೋಗ್ಬೇಕಂತ ಯಾಕೆ ಅನ್ನಿಸ್ತು? ಭಾಳ ವಿಚಿತ್ರವಾಗಿದೆ. ಯಾರನ್ನ ಕೇಳಿದ್ರೆ ಇವನೇನು ಸಿನಿಮಾ ಕಥೆ ಹೇಳ್ತಿದ್ದಾನ ಅಂತ ಅನ್ಬೋದು. ಆದರೆ 73-74 ಸುಮಾರಲ್ಲಿ, ಬರಗಾಲದ ನಂತರ ಭಾಳ ನನಗೆ ಜೀವನಕ್ಕೆ ಎಲ್ಲೂ ಒಂದು ನೆಲೆ ಇಲ್ಲದೆ ಹೋಗಿತ್ತು. ಇದೇ ಬೆಂಗಳೂರಲ್ಲಿ ಕೆಲವು ಹೋಟ್ಲ್ಗಳಲ್ಲಿ ಕ್ಲೀನರ್ ಆಗಿದೆ. ಕಲಾಸ್ಪಾಳ್ಯ ಮೇಲೆ ಒಂದು ಕಲ್ಲು ಬಿಲ್ಡಿಂಗ್ ಇತ್ತು, ಗಡಿಯಾರ ಇತ್ತು ಅದ್ರ ಮೇಲೆ, ಈಗ ಇದೆಯೋ ಇಲ್ಲೋ ಗೊತ್ತಿಲ್ಲ. ಅಲ್ಲೊಂದು ಹೋಟ್ಲ್ ಇತ್ತು, ಅಲ್ಲಿ ಕ್ಲೀನರ್ ಆಗಿದ್ದೆ. ಆಮೇಲೆ ಪೊಲೀಸ್ ರೋಡ್ ಅಂತ ಸಿಟಿ ಮಾರ್ಕೆಟ್ ಹಿಂದೆ ಒಂದಿತ್ತು, ಅಲ್ಲೊಂದು ಜನತಾ ಹೋಟ್ಲ್ ಅಂತಿತ್ತು, ಅಲ್ಲಿ ಈಗ ಸಪ್ಲೈಯರ್ ಆಗಿದ್ದೆ. ಅಲ್ಲಿ ನಾನು ತಪ್ಪಿಲ್ಲದೆ ಇದ್ರು ಕೂಡ ಆವಾಗ ಭಾರಿ ಕಷ್ಟ, ಕೂತ್ಕೋಬಾರ್ದಿತ್ತು. ಕ್ಯಾಶಿಯರ್ ಮುಂದೆ ನಾವು ಕೂತ್ಕೋಬಾರ್ದು, ಹೋಟ್ಲ್ಗಳಲ್ಲಿ ಕೆಲಸ ಮಾಡೋರು, ಅಲ್ಲಿ ಅವಮಾನಗಳಾಗೋದು. ಹಾಗೆ ಆಗ್ತಾ ಕಡೆಗೆ ಯಾರೋ ಒಬ್ಬರು ಮನೆ ಒಳಗೆ ಒಂದಷ್ಟು ದಿನ ಕೆಲಸ ಮಾಡ್ಕೊಂಡಿದ್ದೆ ಊಟಕ್ಕೋಸ್ಕರ. ಅಲ್ಲೂ ನನಗೆ ಅನ್ಯಾಯ ಆಯಿತು. ಚಾಮರಾಜಪೇಟೆ ಒಳಗೆ ಥರ್ಡ್ ಮೇನ್ ರೋಡಲ್ಲಿ ಹಸಿವು ತಡಿಲಾರ್ದೆ 2 ಮನೆ ಮುಂದೆ ಭಿಕ್ಷೆ ಬೇಡಿದೆ. ನಾನು ಅನ್ನ ಕೇಳಿದೆ, ಇವತ್ತು ಇದು ಏಕಾಸಿ, ನಾವೇನು ಮಾಡಿಲ್ಲ, ಮುಂದೆ ಹೋಗಪ್ಪ ಅಂಥದ್ದು. ಕನಿಷ್ಠ ಇದಕ್ಕೂ ನನಗೆ ಅರ್ಹತೆ ಇಲ್ಲದಿದ್ಮೇಲೆ ಯಾಕೆ ಬದುಕಬೇಕು ಅಂದ್ಬಿಟ್ಟು ಆ ಒಂದು ಕ್ಷಣದಲ್ಲಿ ದುರ್ಬಲ. ಆ ಅನುಭವ ಎಷ್ಟು ಅದ್ಭುತವಾಗಿ, ನಾನು ಅದ್ಭುತ ಅಂತಲೇ ಅದನ್ನೇ ಹೇಳ್ತೇನೆ. ನನಗೆ ಇಡೀ ಬೆಂಗಳೂರು ಕತ್ಲವಾಗ. ಚಾಮರಾಜಪೇಟೆಯಿಂದ ಕಿನ್ನೋಟ ಕೇಸ್ ಇದೆಯಲ್ಲ,
ಹೌದು. ಅಲ್ಲಿಗೆ ನಡ್ಕೊಂಬಂದಾಗ ಅಲ್ಲಿ ಬಿಲ್ಡಿಂಗ್ಗಳಿರಲಿಲ್ಲ, ದೂರ ದೂರದಲ್ಲಿ ಕಟ್ಟಡಗಳಿದ್ದು ನಿವಾಸಗಳು, ಮಧ್ಯದಲ್ಲಿ ರೈಲ್ವೆ ಲೈನ್ ಇವತ್ತು ಹೋಗುತ್ತೆ, ಆ ಕಡೆ ಕಲ್ಲುಗಳು ಅವು ಇವು ಇದು. ಅಲ್ಲಿಗೆ ಬಂದದ್ದಷ್ಟೇ ನನಗೆ ನೆನಪು. ಅಂದರೆ ಚಾಮರಾಜಪೇಟೆಯಿಂದ ಕಿನೋ ಟಾಕೀಸ್ವರೆಗೆ ನನಗೆ ಆ ದಾರಿ ಬಿಟ್ಟು ಇಡೀ ಬೆಂಗಳೂರು ನನಗೆ ಕಂಡಿಲ್ಲ ಆವತ್ತು. ಅಲ್ಲಿ ಹೋಗಿ ನಿಂತಿದ್ದ ನೆನಪಿದೆ. ಆಮೇಲೆ ನನಗೆ ಯಾವ ಪ್ರಜ್ಞೆಯೂ ಇಲ್ಲ. ಆ ರೈಲು ಐಲ್ಯಾಂಡ್ ಎಕ್ಸ್ಪ್ರೆಸ್ ಅಂತದ್ದು 7:15 ಅಲ್ಲಿ ಬರ್ತಿತ್ತು, ಅದು ಮಾತ್ರ ಗೊತ್ತಿತ್ತು. ಒಂದು ಸಣ್ಣ ಹತ್ತಿಯನ್ನು ತಗೊಂಡು ಉಂಡೆಯನ್ನು ತಗೊಂಡು ಹೊಡೆದ್ರೆ ಎಷ್ಟಾಗತ್ತೆ, ಎಷ್ಟು ಮಾತ್ರ ತಗಲುತ್ತೆ ಸ್ಪರ್ಶ, ಅಷ್ಟು ಮಾತ್ರ ಸ್ಪರ್ಶ ಆಗಿದ್ದ ನೆನಪು. ಎಚ್ಚರಿಕೆ ಆಗೋಷ್ಟೊತ್ತಿಗೆ ಬೌರಿಂಗ್ ಆಸ್ಪತ್ರೆ ಒಳಗೆ ಮಲಗಿದ್ದೆ, ಬಲಗಾಲು ಹೊಟ್ಟೋಗಿತ್ತು. ಹೀಗಾಗಿ ಅವತ್ತು ನನಗೆ ಅನಿಸೋದು, ಯಾರಾದರೂ ಒಬ್ಬರು ನನಗೆ ಎದುರು ಸಿಕ್ಕಿ ಪರಿಚಿತರು ಮಾತಾಡಿಸ್ಬಿಟ್ಟಿದ್ರೆ ನಾನು ಡಿಸ್ಟರ್ಬ್ ಆಗಿಬಿಟ್ಟು ಆ ಮೂಡಿಂದ ಈಚೆ ಬರ್ತಿದ್ದೆ, ಆತ್ಮಹತ್ಯೆಯ ಇದರಿಂದ ಅಂತ ಆಗೋಯ್ತು. ಆದರೆ ಇವತ್ತು ನನಗೆ ಧೈರ್ಯ ಇಲ್ಲ. ಅನೇಕ ಜನ ಆತ್ಮಹತ್ಯೆ ಮಾಡಿಕೊಳ್ಳುವ ಮನಸ್ಥಿತಿಗೆ ಬಂದವರಿಗೆ ನಾನು ಇದುವರೆಗೂ ಒಂದು 50-60 ಜನಕ್ಕೆ ಕೌನ್ಸಿಲಿಂಗ್ ಮಾಡಿದ್ದೇನೆ, ಅವ್ರನ್ನ ಅದರಿಂದ ದೂರ ತಗೊಂಬಂದಿದ್ದೇನೆ. ಆದರೆ ಒಂದು ಸತ್ಯ ಇರ್ತದೆ ಗುರುವೇ ಮನಸ್ಸಲ್ಲಿ. ಒಂದು ಸರ್ತಿ ಈ ಥರದ್ದು ಪ್ರಯತ್ನ ನಡೆದು ವಿಫಲವಾಗಲಿ ಇನ್ನೊಂದಾಗಲಿ, ಆ ಮನಸ್ಸು ನನಗೆ ಕಷ್ಟ ಅನ್ನಿಸ್ದಾಗೆಲ್ಲ ಮೊದಲು ಕರ್ಕೊಂಡೋಗೋದು ಆತ್ಮಹತ್ಯೆ ಕಡೆಗೆ. ಇದು ಸತ್ಯವಾದ ಮಾತು. ಒಪ್ಕೊಳ್ಳೋಕ್ಕೆ ಭಯ. ಸತ್ಯ ಮತ್ತು ಮನೋಭಾವವನ್ನು ಒಪ್ಕೊಳ್ಳೋಕ್ಕೆ ನಾವು ಹಿಂಜೇರಿಬಾರ್ದು. ಹಾಗೆ ಹೇಳ್ತಲೇ, ಕೌನ್ಸಿಲಿಂಗ್ ಮಾಡ್ತಲೇ, ಅವ್ರನ್ನ ತಪ್ಪಿಸ್ತಲೇ ನನಗೆ ಅನ್ನಿಸ್ತಾ ಇದ್ದಿದ್ದೇನೋ, ಇವತ್ತು ತೀರಾ ಕಷ್ಟ ಆಗಿ ತೀರಾ ಒದ್ದಾಟ, ಏನೋ ನೋವು, ಇದು ತಡ್ಕೊಳಕ್ಕಾಗಲ್ಲ. ಈ ಒಂಟಿ ಬದುಕು ಈ ಬದುಕಿದ್ರೆ ಇಷ್ಟೇನೇನಾ, ಒಂಟಿತನ ತಿರಸ್ಕಾರವೇನಾ ಅನ್ನೋ ಮಟ್ಟಕ್ಕೆ ಬಂದಾಗ ಬದುಕಬೇಕಾ, ಏನನ್ನ ಮಾಡ್ಕೋಬೋದಲ್ಲ ಅಂತ ಆ ಮರುಕ್ಷಣ ಅನಿಸುತ್ತೆ, ಸತ್ರ ಪರವಾಗಿಲ್ಲ ಮಾರಾಯ, ಇನ್ನೇನನ್ನ ಎಡವಟ್ಟು ಮಾಡ್ಕೊಂಡು ಇವಾಗಿನ ಥರ ಕೂತ್ಕೊಂಡ್ರೆ ಏನು ಮಾಡೋದು ಅನ್ನೋ ಭಯ. ಇದು ಒಂದು. ಆಮೇಲೆ ನಾನು ಉಳಿದಿರೋದೇ ಬಹುಶಃ ಎದುರಿಸೋದಕ್ಕೆ. ನಾನು ಮಾಡೋ ಕೆಲಸಗಳಿದೆ, ಇದಕ್ಕೆ ಮೂಢನಂಬಿಕೆ ಅಂದರೂ ಕೆಲವರು ಅನ್ನಬಹುದು. ಆದರೆ ನನಗೆ ಈ ಮೂಢನಂಬಿಕೆಗಳು ಇನ್ನೊಂದು ಇವುಗಳ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋನಲ್ಲ. ತಿರುಪತಿಗೆ ಹೋಗೋ ದಾರಿಲಿ ಕೊಕ್ಕಂಟಿ ಕ್ರಾಸ್ ಅಂತ ಒಂದಿದೆ, ಅಲ್ಲೊಬ್ಬ ಮೌಲ್ವಿ ಇದ್ದ. ಆತನ ಗುರುವಿನ ಸಮಾಧಿ, ಹೆಂಡತಿಯ ಸಮಾಧಿ ಮಧ್ಯದಲ್ಲಿ ಒಂದು ಸಮಾಧಿಯನ್ನು ತೋಡಿ ಮಣ್ಣು ಮುಚ್ಚಿದ್ರು. ಆತ ನಾನು ನೋಡಿ ಪರಿಚಯ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಇದು ಮಾಡ್ತಾ ಇರ್ಬೇಕಾದ್ರೆ ದಿನ ಸಂಜೆ ಹೊತ್ತು ಮುಳುಗುವಷ್ಟೊತ್ತಿಗೆ ಅಲ್ಲಿ ಕೂತ್ಕೋತಾ ಇದ್ದ. ಹೋಗಿ ಅರ್ಧ ಮುಕ್ಕಾಲು ಗಂಟೆ ಜಗತ್ತನ್ನೇ ಮರ್ತೋಗಿ ಕೂತ್ಕೋತಾ ಇದ್ದ. ಒಂದು ಸರ್ತಿ ಕೇಳಿದೆ, ಯಾಕೆ ಅಲ್ಲಿ ಕೂತ್ಕೋತೀರಾ, ನಮ್ಮ ಹತ್ರ ಮಾತಾಡ್ತಾ ಸೂರ್ಯ ಮುಳುಗ್ತಾ ಇದ್ದರೆ ಹೊರಟೋಗ್ತಿರಲ್ಲ, ಅಷ್ಟು ತನ್ಮಯರಾಗಿ ಕೂತಿರ್ತಿರಲ್ಲ ಅಂತ. ಆತ ಹೇಳ್ದ, ಈ ಸೂರ್ಯ ಮುಳುಗ್ತಾ ಇದ್ದಾನೆ, ದೇವರು ಅಲ್ಲಿ ಕೂತ್ಕೋತೇನೆ, ಅವನನ್ನು ಕೇಳ್ತೇನೆ, ನೀನು ಇಲ್ಲಿಗೆ ಇಟ್ಟಿದ್ದೀಯಲ್ಲ, ನಾನು ಮಾಡೋ ಕೆಲಸಗಳೆಲ್ಲ ಇವತ್ತಿಗೆ ಮುಗಿದೋಯ್ತು ಅಂತ ಗೊತ್ತಾದರೆ ನನ್ನನ್ನು ಕರ್ಕೊಂಬಿಡು ಅಂತ ಕೇಳ್ತೇನೆ. ಅವನು ಇದುವರೆಗೂ ಮಾತಾಡಿಲ್ಲ, ನಾನು ಮಾಡೋದಕ್ಕೋಸ್ಕರ ಇನ್ನೂ ಏನೋ ಇದೆ ಅಂತ ಇಟ್ಟಿದ್ದಾನೆ ಅಂತ. ನಾನು ಅವ್ರನ್ನ ಗುರುಗಳಾಗಿ ಸ್ವೀಕರಿಸಿರ್ತೇನೆ. ಇವತ್ತಿಗೂ ನಾನು ಅದನ್ನೇ ನಂದು ಎಲ್ಲ ಮುಗಿದಿದೆಯಾ, ಹೊರಡೋಣ, ಸ್ವರ್ಗದ ಆಸೆ ಇಲ್ಲ, ನರಕದ ಭಯ ಇಲ್ಲ ಗುರುವೇ, ಅಂಜಿಕೆ ಇಲ್ಲ, ಇನ್ನೂ ಬದುಕಬೇಕು ಅನ್ನೋದು ದುರಾಸೆ ಆಗ್ತದೆ. ಸಾವು ಬಂತ ಕರೀತಾ ಆ ಜವರಾಯ ಬರಬೇಕು, ಕುಡ್ಗೋಲ್ ತರಬೇಕು ಅಷ್ಟೇ ಕೊಯ್ಕೊಂಡೋಗೋದಕ್ಕೆ. ಗುರುವೇ, ಒಂದು ಯಾರೋ ನನ್ನನ್ನು ನಡೆಸ್ತಾ ಇದ್ದಾರೆ ಗುರುವೇ, ಯಾರೋ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಂದು ಯಾವ ಒಂದು ಕಾಲಿಲ್ಲ, ಆ ಕಾಲಿಗೆ ಅವ್ರ ಕಾಲು ಜೋಡಿಸಿ ನನ್ನ ಹತ್ರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನಿಸ್ತದೆ ನನಗೆ. ಅದನ್ನು ಕೆಲವುದು ಆತ್ಮಶಕ್ತಿ ಅನ್ಬೋದು, ಅಥವಾ ಇನ್ನೊಂದು ಮತ್ತೊಂದು ಏನೇ ಹೇಳಿರೂ ಕೂಡ ನಮ್ಮನ್ನು ನಡೆಸುವ, ನಾನು ಅದನ್ನ ದೇವರು ಅಂತ ಕೂಡ ಹೆಸರಿಸೋಕ್ಕೆ ಇಷ್ಟಪಡಲ್ಲ.